ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಇತಿಹಾಸ ಪ್ರಸಿದ್ಧ ಸೋಮೇಶ್ವರ ದೇವಸ್ಥಾನದಲ್ಲಿ ಪ್ರಾಂಚ ಪ್ರಜ್ಞೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಿಜವಾಗಲೂ ಉತ್ತಮ ಕಾರ್ಯ ಎಂದು ಲಕ್ಷ್ಮೇಶ್ವರ ಶ್ರೀ ಸೋಮೇಶ್ವರ ಭಕ್ತರ ಸೇವಾ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಚೆಮ್ಮಣ್ಣ ಬಾಳಿಕಾಯಿ ಹೇಳಿದರು. ಹೌದು, ಐತಿಹಾಸಿಕ ಸ್ಮಾರಕಗಳ ಸ್ಥಳಗಳಲ್ಲಿ ಪ್ರಾಂಚ ಪ್ರಜ್ಞೆ ಕಾರ್ಯಕ್ರಮ ಆಯೋಜಿಸಿ ಮಕ್ಕಳಿಗೆ ಗತ ಕಾಲದ ಸ್ಮಾರಕಗಳ ವೈಭವದ ಬಗ್ಗೆ ತಿಳುವಳಿಕೆ ನೀಡುವ ಕಾರ್ಯಕ್ರಮ ಆಯೋಜಿಸಿದ ಪ್ರಾಂಚ ಪ್ರಜ್ಞೆ ಇಲಾಖೆಯವರಿಗೆ ತುಂಬ ಹೃದಯದ ಧನ್ಯವಾದಗಳು ಎಂದು ಲಕ್ಷ್ಮೇಶ್ವರ ಶ್ರೀ ಸೋಮೇಶ್ವರ ಭಕ್ತರ ಸೇವಾ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಚೆಮ್ಮಣ್ಣ ಬಾಳಿಕೆ ಅವರು ಮಾತನಾಡಿದರು. ಲಕ್ಷ್ಮೇಶ್ವರದ ಶ್ರೀ ಸೋಮೇಶ್ವರ ದೇವಸ್ಥಾನದಲ್ಲಿ ಪ್ರಾಂಚ ಪ್ರಜ್ಞೆ ಇಲಾಖೆಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಶಿರಹಟ್ಟಿ ತಾಲೂಕಾ ಮಟ್ಟದ ಪ್ರಬಂಧ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ, ರಸಪ್ರಶ್ನೆ, ಭಾಷಣ ಸ್ಪರ್ಧೆ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿತ್ತು. ಒಟ್ಟು 95 ಪ್ರೌಢಶಾಲಾ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಯುವ ಪೀಳಿಗೆಯ ವಿದ್ಯಾರ್ಥಿಗಳು ತಮ್ಮ ಊರಿನಲ್ಲಿರುವ ಐತಿಹಾಸಿಕ ಸ್ಥಳಗಳ ಬಗ್ಗೆ ತಿಳಿದುಕೊಂಡು ಅವುಗಳ ಮಹತ್ವವನ್ನು ಪ್ರಚಾರಿಸುವಂತಹ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಎಂದು ಚೆನ್ನಪ್ಪ ಜಗಲಿ ಕೋಶಾಧ್ಯಕ್ಷರು ಹೇಳಿದರು. ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು, ಸಾಹಿತ್ಯವನ್ನು ತಿಳಿದುಕೊಂಡು ಇತಿಹಾಸವನ್ನು ಸೃಷ್ಟಿ ಮಾಡುವಂತರಾಗಿ ಎಂದು ಶಿರಹಟ್ಟಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಂ ಮುಂದಿನಮನಿ ಹೇಳಿದರು. ಎಂಬಿ ಹೊಸಮನಿ ಅಧ್ಯಕ್ಷರು, ಶಿಕ್ಷಣಾಧಿಕಾರಿಗಳ ಸಂಘ ಎಸ್ಕೆ ಹವಾಲ್ದಾರ್, ಎಪಿಸಿಒ ಡಿಡಿಪಿಐ ಕಚೇರಿ ಗದಗ ಚೆಮ್ಮಣ್ಣ ಬಾಳಿಕಾಯಿ, ಚೆನ್ನಪ್ಪ ಜಗಲಿ, ಸುರೇಶ್ ರಾಜನಾಯಕರ್, ಎಚ್ಎಂ ಗೊತ್ತಲ್, ಪ್ರಕಾಶ್ ಪಿ, ಎಚ್ಡಿ ರಮಾಣಿ, ಎಲ್ಎ ನಡುವಿನ ಮನಿ, ಎನ್ಆರ್ ಸಾತ್ಪುತೆ, ನಿಂಗಪ್ಪ ಗೊರವೂರ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಈಶ್ವರ ಮೆಟ್ಲೇರಿ, ಜಿಎಸ್ ಗುಡಿಗೇರಿ, ಹರೀಶ್ ಚಂದ್ರಗಯ, ಉಮೇಶ್ ಹುಚ್ಚಯ್ಯನಮಠ್, ಬಿಎ ಯರಗುಪ್ಪಿ, ಆರ್ ಮಹಾಂತೇಶ್, ಸಿಬಿ ವಡಕಣ್ಣವರ್, ರಾಜು ಮಜ್ಗಿ, ಜ್ಯೋತಿ ಗಾಯಕ್ವಾಡ್ ಇದ್ದರು. ಸಿಆರ್ಪಿಗಳಾದ ಉಮೇಶ್ ನೇಕಾರ್, ಸತೀಶ್ ಬೋಮಲೆ ಕಾರ್ಯಕ್ರಮ ನಿರ್ವಹಣೆ ಮಾಡಿದರು. ಒಟ್ಟು ಈ ಕಾರ್ಯಕ್ರಮದಲ್ಲಿ ವಿಜೇತರ ಪಟ್ಟಿಯಾಗಿ ವಿಕಾಸ್ ಗುಡಿಮನಿ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ, ಪ್ರದೀಪ್ ಹರಿಜನ್ ದ್ವಿತೀಯ, ಮಹಮ್ಮದ್ ಹನೀಫ್ ತೃತೀಯ, ಪ್ರಬಂಧ ಸ್ಪರ್ಧೆಯಲ್ಲಿ ಕೋಳಿವಾಡ ಚೆನ್ನಮ್ಮ ಪ್ರಥಮ, ರಚಿತಾ ಸಂಸಿ ದ್ವಿತೀಯ, ಪುಷ್ಪಾ ರಣತೂರ್ ತೃತೀಯ, ಭಾಷಣ ಸ್ಪರ್ಧೆಯಲ್ಲಿ ರಕ್ಷಿತಾ ಸಂಗನಪೇಟೆ ಪ್ರಥಮ, ಹರ್ಷಿತಾ ಗಡ್ಡದೋರ್ಮಠ್ ದ್ವಿತೀಯ, ಸ್ನೇಹ ಕರ್ಜಿಗೆ ತೃತೀಯ, ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಗೋಜನೂರು ಪ್ರಥಮ, ಸರ್ಕಾರಿ ಪ್ರೌಢಶಾಲೆ ಪುಟ್ಟಪಟ್ನಿ ದ್ವಿತೀಯ ಸ್ಥಾನ ಪಡೆದರು.